ರೀಸೆಂಟ್ ಆಗಿ ಯೂನಿಯನ್ ಬಡ್ಜೆಟ್ ಮೀಟಿಂಗ್ ನಡೆದಿದೆ. ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಮನುಷ್ಯರೆಲ್ಲ ಕೂತು ಒಂದು ಮೀಟಿಂಗ್ ಹಾಕಿದ್ದಾರೆ. ದೊಡ್ಡ ಮನುಷ್ಯರಂದ್ರೆ ಮೋದಿ, ಅಮಿತ್ ಶಾ, ಇನ್ನು ನಿರ್ಮಲಾ ಸೀತಾರಾಮನ್ ಅಂತ ಅವರು. ಇವರೆಲ್ಲ ಕಲಿತು ಈಗ ಇದ್ದ ಬಡ್ಜೆಟ್ ಯಾವ ರೀತಿ ಖರ್ಚು ಮಾಡಬಹುದು, ನಮ್ಮ ಇಂಡಿಯಾನು ಡೆವಲಪ್ ಮಾಡುವುದು ಈಗ ಅಂತ ಡಿಸೈಡ್ ಮಾಡ್ತಾರೆ. ಯೂನಿಯನ್ ಬಡ್ಜೆಟ್ ಅಂದ್ರೆ ಏನೋ ಅಲ್ಲ, ಸಾಮಾನ್ಯ ಜನರ ಹತ್ರ GST ಇನ್ನು ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡಿದ್ದ ದುಡ್ಡು ಯಾವ ಯಾವ ಸೆಕ್ಟರ್ಗೆ ಎಷ್ಟೆಷ್ಟು ದುಡ್ಡು ಹಾಕಬಹುದು, ಬರುವ 5 ವರ್ಷಗಳಲ್ಲಿ ಆ ದುಡ್ಡು ಬಳಸಿ ನಮ್ಮ ಭಾರತ ದೇಶವನ್ನು ಯಾವ ರೀತಿ ಡೆವಲಪ್ ಮಾಡಬೇಕೋ ಪ್ಲಾನ್ ಮಾಡ್ತಾರೆ. ಇದು ಯೂನಿಯನ್ ಬಡ್ಜೆಟ್. ಈಗ ಯಾವ ವಿಭಾಗದಲ್ಲಿ ಎಷ್ಟು ದುಡ್ಡು ಹಾಕಿದ್ದಾರೋ ನೋಡೋಣ. ಮೊದಲನೇದು ರೈಲ್ವೆ ಸೆಕ್ಟರ್. ಈ ರೈಲ್ವೆ ಸೆಕ್ಟರ್ ಅಲ್ಲಿ 2 ಲಕ್ಷ ಕೋಟಿ ಬಡ್ಜೆಟ್ ಹಾಕಿದ್ದಾರೆ. ಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿನೂ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳು ಬರ್ಲಾ ಇದಾವೆ. ಇನ್ನು ನಮ್ಮ ಕೃಷಿ ವಿಭಾಗದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೋ ಈ ವಿಡಿಯೋದಲ್ಲಿ ನೋಡೋಣ. ಎರಡನೇದು ನೋಡಿದರೆ ನಮ್ಮ ಕೃಷಿ ವಿಭಾಗ. ಕೃಷಿ ವಿಭಾಗಕ್ಕೆ ಅನೌನ್ಸ್ ಮಾಡಿರುವ ಬಡ್ಜೆಟ್ 1,62,000 ಕೋಟಿ. ಇಷ್ಟು ದುಡ್ಡು ಯಾವ ಕಡೆ ಹೋಗ್ತಾ ಇದ್ದಾವೋ ನೋಡೋಣ. ಮೊದಲನೇದು ನೋಡಿದರೆ PM ಕಿಸಾನ್. ಹೋಗಿದ್ದ ವರ್ಷದಂತೆ 10,000 ರೈತನ ಬ್ಯಾಂಕ್ ಅಕೌಂಟ್ಗೆ ಹೋದಂತೆ ಈ ವರ್ಷನೂ ಸೀದಾ ಬ್ಯಾಂಕ್ ಅಕೌಂಟ್ಗೆ ಹೋಗ್ತವೆ. ಆದರೆ ಈ ವರ್ಷ ಸಣ್ಣ ಚೇಂಜ್ ಇದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ಲೆ ಲಿಂಕ್ ಮಾಡಿರಬೇಕು, ಇಲ್ಲಾಂದರೆ ಆ ದುಡ್ಡು ಬೀಳಲ್ಲ. ಹಾಗಾಗಿ ರೈತರೆಲ್ಲ ಹುಷಾರು ಪಡಿ, ಮುಂದೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಳ್ಳಿ. ಎರಡನೇದು ರಸಗೊಬ್ಬರ, ಫರ್ಟಿಲೈಸರ್. ರಸಗೊಬ್ಬರಕ್ಕಾಗಿ ಸರ್ಕಾರ ಕೊಟ್ಟಿರುವ ಬಡ್ಜೆಟ್ 1,70,000 ಕೋಟಿ ರಿಲೀಸ್ ಮಾಡಿದ್ದಾರೆ. ಯೂರಿಯಾ ಆದರೂ DAP ಆದರೂ ಎಲ್ಲ ಇದರಲ್ಲೇ ರಸಗೊಬ್ಬರಲ್ಲೇ ಬರುತ್ತೆ. ಮುಖ್ಯವಾಗಿ ಯೂರಿಯಾ. 5-6 ವರ್ಷದ ಹಿಂದೆ ಯೂರಿಯಾ ಖರೀದಿ ಮಾಡಲು 1,500 ಆಗ್ತಾ ಇತ್ತು. ಈಗ ಸಬ್ಸಿಡಿ ಕಟ್ಟಾಗಿ ರೈತನಿಗೆ 265-300 ರೂಪಾಯಿಗೆ ಬರ್ತಾ ಇದೆ. ಇನ್ನು ಯೂರಿಯಾ ಬುಕ್ ಮಾಡುವಕ್ಕಾಗಿ ಹೊಸ ಆ್ಯಪ್ ಬಂದಿದೆ. ಆ ಆ್ಯಪ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ, ನೋಡಿ. ಮೂರನೇದು ಏನಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ 9,000 ಕೋಟಿ ಸೆಂಟ್ರಲ್ ಗವರ್ನಮೆಂಟ್ ಕೊಟ್ಟಿದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದರೆ ಇವರು ಸೈಂಟಿಸ್ಟ್ ಅವರು. ಈಗ ಇದ್ದ ವೆರೈಟೀಸ್ಗೆ ಇಂಪ್ರೂವ್ಡ್ ವೆರೈಟೀಸ್, ಇನ್ನು ಕ್ವಾಲಿಟಿ ಆಗಿ ಬರುವ ವೆರೈಟಿಗಳನ್ನು ಕಂಡುಹಿಡಿತಾರೆ. ಕಾಟನ್ ಅಲ್ಲಿ BT1, BT2 ರಕ ಕಂಡುಹಿಡಿದಿದ್ದು ಇವರೇ. ಈ ಸಾರಿ ಈ 9,000 ಕೋಟಿ ಬಡ್ಜೆಟ್ ನು ಬಳಸಿಕೊಂಡು ಯಾವ ರಕವಾದ ಹೊಸ ವೆರೈಟಿಯನ್ನು ಕಂಡುಹಿಡ್ತಾರೋ ನೋಡೋಣ. ಇನ್ನು ನಾಲ್ಕನೇದು ಮುಖ್ಯವಾದ್ದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಪ್ರಪಂಚ ಎಲ್ಲ AI ಮೇಲೆ ನಡೀತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ 2,000 ಕೋಟಿ ಬಡ್ಜೆಟ್ ಹಾಕಿದೆ. ಅದರಲ್ಲಿ ಭಾರತ್ ವಿಸ್ತಾರ್ AI ಆ್ಯಪ್ ಮೇಲೆ 150 ಕೋಟಿ ಹಾಕಿದೆ. ಆದರೆ ಈ ಭಾರತ್ ವಿಸ್ತಾರ್ AI ರೈತರಿಗೆ ಬಹಳ ಉಪಯೋಗ ಬೀಳುತ್ತೆ. ರೈತರು ಯಾವ ಬೆಳೆ ನಾಟಿ ಮಾಡಬೇಕು, ಯಾವ ಮದ್ದು ಹೊಡಿಬೇಕು, ಮಳೆ ಯಾವಾಗ ಬರುತ್ತೆ ಅನ್ನುವುದನ್ನು ಎಲ್ಲ ಇದು ಡೀಟೇಲ್ ಆಗಿ ಹೇಳುತ್ತೆ. ಇನ್ನು ಏನಂದ್ರೆ ಈ ಆ್ಯಪ್ ರೈತರಿಗೆ ಒಂದು ಕೂಲಿಕಾರದಂತೆ ಕೆಲಸ ಮಾಡುತ್ತೆ. ಇದು ಎಲ್ಲ ಫ್ರೀಯಾಗಿ ಸಿಗುತ್ತೆ. ರೈತರು ಇದನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಈ ಭಾರತ್ ವಿಸ್ತಾರ್ AI ಆ್ಯಪ್ ಯಾವಾಗ ಬಂದರೆ ಅವಾಗ ನಾವು ತಕ್ಷಣ ವಿಡಿಯೋಗಳದಿಂದ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು 5ನೇದು ನೋಡಿದರೆ ಹೈ ವ್ಯಾಲ್ಯೂ ಕ್ರಾಪ್ಸ್. ಇದರ ಮೇಲೆ ಗವರ್ನಮೆಂಟ್ 350 ಕೋಟಿ ಬಡ್ಜೆಟ್ ಹಾಕಿದೆ. ಇದರಲ್ಲಿ ಕೋಕೋನಟ್, ಗೋಡಂಬಿ, ಸ್ಯಾಂಡಲ್ವುಡ್, ಇನ್ನು ಕೋಕಾ ಅಂದರೆ ಚಾಕ್ಲೇಟ್ ಗಿಡಗಳು. ಇದರಲ್ಲಿ ಒಳ್ಳೆ ಸಬ್ಸಿಡಿ ಇದೆ ನೋಡಿ. ಮತ್ತೆ ನೀವು ಯಾರಾದರೂ ಈ ಚಾಕ್ಲೇಟ್ ಗಿಡಗಳು ಅಥವಾ ಕೋಕೋನಟ್ ಗಿಡಗಳು ಹಾಕಬೇಕಂದರೆ ಸಬ್ಸಿಡಿ ತೆಗೆದುಕೊಂಡು ಹಾಕೊಳ್ಳಿ. 6ನೇದು ನೋಡಿದರೆ ಫಿಶ್ ಫಾರ್ಮಿಂಗ್, ಮತ್ಸ್ಯ ಸಂಪದ, ಮೀನು, ಕ್ರ್ಯಾಬ್ ಫಾರ್ಮಿಂಗ್, ಫ್ರಾನ್ಸ್ ಕಲ್ಚರ್. ಇದರ ಮೇಲೆ ಗವರ್ನಮೆಂಟ್ 2,000 ಕೋಟಿ ರಿಲೀಸ್ ಮಾಡಿದೆ. ಈ ಫಿಶ್ ಫಾರ್ಮಿಂಗ್ ಮೇಲೇನೂ ಒಳ್ಳೆ ಸಬ್ಸಿಡಿ ಇದೆ. ಒಂದು ಕೊಳವೆಯನ್ನು ನಿರ್ಮಿಸಿ ಮೀನು ಬೆಳೆಸಬಹುದು, ಅದಕ್ಕೂ ಸಬ್ಸಿಡಿ ಸಿಗುತ್ತೆ. 7ನೇದು ನೋಡಿದರೆ ಅನಿಮಲ್ ಫಾರ್ಮಿಂಗ್, ಡೈರಿ. ಈ ಸ್ಕೀಮಲ್ಲಿ ಹಸುಗಳನ್ನು ಅಥವಾ ಎಮ್ಮೆಗಳನ್ನು ಖರೀದಿಸಿ ಒಂದು ಡೈರಿ ಸ್ಟಾರ್ಟ್ ಮಾಡಬಹುದು, ಇದಕ್ಕೂ ಸಬ್ಸಿಡಿ ಸಿಗುತ್ತೆ. 8ನೇದು ನೋಡಿದರೆ ವಾಟರ್ ಕೆನಾಲ್ಸ್, ಜಲಮೂಲಗಳು. ಹೊಸ ವಾಟರ್ ಕೆನಾಲ್ಸ್ ನಿರ್ಮಿಸಲು ಗವರ್ನಮೆಂಟ್ ದುಡ್ಡು ಹಾಕಿದೆ. ಆಂಧ್ರದಲ್ಲಿ ಪೋಲವರಂ ಪ್ರಾಜೆಕ್ಟ್ ನಿರ್ಮಿಸಲು ಬಡ್ಜೆಟ್ ಹಾಕಿದೆ. ಇನ್ನು ಹೊಸ ವಾಟರ್ ಫ್ಲೋ ಕೆನಾಲ್ಸ್ ನಿಮ್ಮ ಏರಿಯಾದಲ್ಲಿ ನಿರ್ಮಿಸಲು ಗವರ್ನಮೆಂಟ್ ಬಡ್ಜೆಟ್ ಹಾಕುತ್ತೆ. ಇದಕ್ಕೆ ಸುಮಾರಾಗಿ 9,000 ಕೋಟಿ ಬಡ್ಜೆಟ್ ಗವರ್ನಮೆಂಟ್ ಹಾಕಿದೆ. ಇನ್ನು ಏನಂದರೆ ನಮ್ಮ ಭಾರತ ದೇಶದಲ್ಲಿ ಬೆಳೆಯುವ ಬೆಳೆಗಳು ಬೇರೆ ಯಾವ ದೇಶದಲ್ಲಿನೂ ಬೆಳೆಯಲ್ಲ. ಇದು ಎಲ್ಲ ಎಕ್ಸ್ಪೋರ್ಟ್ ಮಾಡಲು ನೋಡ್ತಾ ಇದೆ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ಗಾಗಿ ಸ್ವಲ್ಪ ಬಡ್ಜೆಟ್ನು ಕೊಟ್ಟಿದೆ. ಇದರಿಂದ ಯಾರಾದರೂ ಸ್ವಲ್ಪ ರೈತರು ಗುಂಪು ಕಟ್ಟಿ ಅವರ ಬೆಳೆಯನ್ನು ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡಬಹುದು. ಇದು ಎಲ್ಲ ಇನ್ನ ಬಹಳ ಮಾಹಿತಿ ಇದೆ, ಅದರ ಬಗ್ಗೆ ಇನ್ನೂ ಜಗ್ಗಿ ವಿಡಿಯೋಗಳು ಮಾಡ್ತೀವಿ ನೋಡಿ. ಈ ಯೂನಿಯನ್ ಬಡ್ಜೆಟ್ ಬಗ್ಗೆ ನಾವು ಕೊಟ್ಟಿದ್ದ ಮಾಹಿತಿ ನಿಮಗೆ ಅರ್ಥ ಆದರೆ ನಮ್ಮ ಚಾನೆಲ್ಗಳನ್ನು ಫಾಲೋ ಮಾಡಿ.
ಈ ವಿಡಿಯೋನು ನಿಮಗೆ ಗೊತ್ತಿದ್ದ ರೈತರಿಗೆ ಶೇರ್ ಮಾಡಿ.